ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ನಾನು ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ನಿಮ್ಮ ಎವ್ರಿ ಸೆಲೆಬ್ರೇಷನ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್. ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ, ಸೀಮಂತ, ಪ್ರೀ ವೆಡ್ಡಿಂಗ್, ನಾಮಕರಣ, ಹುಟ್ಟುಹಬ್ಬ, ಬ್ರೈಡ್ ಟು ಬಿ, ಹಾಫ್ ಸ್ಯಾರಿ ಫಂಕ್ಷನ್, ಇಂತಹ ಯಾವುದೇ ಕಾರ್ಯಕ್ರಮಗಳಿಗೂ ನಾನು ನನ್ನ ಸರ್ವಿಸ್ ಕೊಡ್ತೀನಿ. ಪ್ರತಿ ಪ್ಯಾಕೇಜ್ ಲಿಸ್ಟ್ನಲ್ಲೂ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಹಾಗೆ ಅದರ ಪ್ರೈಸ್ ಎಷ್ಟು ಅಂತ ಹೇಳಿಬಿಟ್ಟು ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀನಿ. ನಿಮಗೇನಾದರೂ ಯಾವುದಾದ್ರೂ ಫಂಕ್ಷನ್ಸ್ಗೆ ಮೇಕಪ್ ಸರ್ವಿಸ್ ಬೇಕಿದ್ದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಪ್ರೈಸ್ ಲಿಸ್ಟ್ ಹಾಗೆ ನನ್ನ ಪ್ಯಾಕೇಜ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐಡಿನ ಹಾಗೆ ನನ್ನ ಬಿಸ್ನೆಸ್ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಬೇಕಿದ್ರೆ ಚೆಕ್ಔಟ್ ಮಾಡಿ. ನಾನು ಈ ವಿಡಿಯೋನಲ್ಲಿ ನಾನು ಇಷ್ಟು ಡೇಸ್ ಮಾಡಿರೋ ವರ್ಕ್ನ ಶೇರ್ ಮಾಡ್ತೀನಿ. ನನ್ನ ಮೇಕಪ್ ವರ್ಕ್ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸೋದು ಮರಿಬೇಡಿ. ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀಯುತ ಪ್ರದೀಪ್ ಈಶ್ವರ್ ಪಿ ಅವರು, ಮಾನ್ಯ ಶಾಸಕರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಇವರೊಟ್ಟಿಗೆ ಅನೇಕ ಗಣ್ಯರು ಈಗಾಗಲೇ ಆಗಮಿಸಿದ್ದು ಈ ಸುಸಜ್ಜಿತವಾದಂತಹ ಬಹಳ ವಿಶೇಷವಾದಂತಹ ಕನ್ನಡ ಭವನದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ನಂತರ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಕೂಡ ಮೂಡಿ ಬರಲಿದೆ. ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಹಾಗೂ ಮಾನ್ಯ ಸಚಿವರು, ಶಾಸಕರು ಹಾಗೂ ಎಲ್ಲ ಅಧಿಕಾರಿಗಳು ಮತ್ತು ಗಣ್ಯರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಚಿಕ್ಕಬಳ್ಳಾಪುರದ ಕನ್ನಡ ಭವನದ ಈಗ ಲೋಕಾರ್ಪಣೆ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಸ್ವಾತಂತ್ರ್ಯ ಪೂರ್ವದಲ್ಲಿ ವಿದ್ಯಾಭ್ಯಾಸದಲ್ಲಿ ಭಾಗವಾಗಿ ಪಂಚಮ ಶಾಲೆ ಆರಂಭಿಸಿ ಅಕ್ಷರ ಸಮಾಜ ನಿರ್ಮಾಣ ಮಾಡಿದ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮಿಳಪ್ಪ ನೀಡಿ ಗೌರವಕ್ಕೆ ಪಾತ್ರವಾದಂತಹ ಕಾಲಜ್ಞಾನಿ ಕೈವಾರ ಯೋಗಿನಾರಾಯಣ ಯತೀಂದ್ರರು ಪೋತೂರು ಶ್ರೀ ಬ್ರಹ್ಮಯ್ಯನವರ ಆದಿಯಾದ ಗುರು ಪರಂಪರೆ ಹೊಂದಿರುವ ಕೃಷಿ, ಶಿಕ್ಷಣ, ಸಾಹಿತ್ಯ, ಹೈನುಗಾರಿಕೆಗೆ ಹೆಸರಾದ ಶಿಕ್ಷಣ ತಜ್ಞರು, ಭಾರತ ರತ್ನರನ್ನೊಳಗೊಂಡ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಿಂಚಿರುವ ಮಹಾನ್ ಚೇತನಗಳಿಗೆ ಜನ್ಮ ನೀಡಿದ ಪವಿತ್ರ ತಾಣವಾದ ಧಾರ್ಮಿಕ ಸಾಮರಸ್ಯಕ್ಕೆ ಪ್ರಸಿದ್ಧವಾದ ಮುರುಘಮಲ್ಲ ದರ್ಗಾ ಎಂಬ ಪ್ರಕೃತಿಯ ಬಳಿ ನಾಡೋಜಿ ಷಡಾಕ್ಷರಿರವರು ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರು ಚಿಕ್ಕಬಳ್ಳಾಪುರ, ಹಾಗೆ ಶ್ರೀಯುತ ರವೀಂದ್ರರವರು ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀಯುತ ಪ್ರಕಾಶ್ ಜಿ ನಿಕಾಳಿರವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀಯುತ ತುಷಾರ್ ಚೌಕ್ಸರ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀಯುತ ಕೋಡಿ ಅಣ್ಣಪ್ಪನವರು ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನು ಕಟ್ಟಿ ಬೆಳೆಸಿದ ಅನೇಕ ಮಹನೀಯರಿಗೆ ನಮ್ಮ ಹೃದಯಪೂರ್ವಕ ನಮನಗಳು. ಬಹುತ್ವದ ಸ್ವರೂಪವನ್ನು ಹೊಂದಿರುವ ಈ ಪರಂಪರೆಯನ್ನು ಇನ್ನಷ್ಟು ಕಟ್ಟಿ ಬೆಳೆಸಲು ಮುಂದಾಗಿರುವ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಈ ಮಹೋನ್ನತ ಸಂದರ್ಭಕ್ಕೆ ಕಾರಣೀಭೂತರಾಗಿದ್ದಾರೆ. ಬಂಧುಗಳೇ, ಈ ಉದ್ಘಾಟನಾ ಸಮಾರಂಭದಲ್ಲಿ ಪೋಷಕರಾಗಿ, ಮಾರ್ಗದರ್ಶಕರಾಗಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಪೀಠಾಧ್ಯಕ್ಷರು ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ. ಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. भारत जननीय तनु जाते जय हे
ತೋಟ ಹಸಿದರ ಕನ್ನಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತೀಯ ಜೈನರು ಜ್ಞಾನ ಜನ ಜನ ಹೋಲುವ ದೊರೆಗಳ ಧಾಮ ಕಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಹಿಡಿದ ಹೊರಗಡು ಹಾಡುವ ಕೊಡುವ ಯೋಗಿಯ ನೋಡಲ್ಲಿ ಹಿಡಿದ ಹೊರಗಡು ಹಾಡುವ ಕೊಡುವ ಯೋಗಿಯ ನೋಡಲ್ಲಿ ಪರವನ ವಯಸ್ಸದ ದೇವೆಯ ಪೂಜೆಯು ತನ್ನ ಬೆಳೆದವರ ಸಾಧನವು ಕಷ್ಟಗಳೆಲ್ಲವ ದುಡಿದವನಿಗಾಗಿ ಸೃಷ್ಟಿ ನಿಯಮ ದುಡಿದವನಿಗೆ ಹೋಗಿ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿಯ ನೋಡಲ್ಲಿ ಲೋಕದೊಡೆನೆ ನಡೆಯುವಲಿರಲಿ ತಂಗಿ ಕಾರ್ಯ ಬಿಡಬೇಕು ರಾಜ್ಯ ಕಳುಹಿಸಲಿ ರಾಜ್ಯ ಕರಲಿಗೆ ಆಗಲಿ ಗರ್ಭಿಗೆ ಮೂಡಗಳು ಬುದ್ಧಿಗೆ ಹಾಕಲಿ ಸೈನಿಕರೆಲ್ಲ ಬುದ್ಧಿಗೆ ಹಾಕಲಿ ಸೈನಿಕರೆಲ್ಲ ಬಿಟ್ಟುಡುವುದನ್ನು ಬಿಡುವುದೇ ಇಲ್ಲ ಬಿಟ್ಟುಡುವುದನ್ನು ಬಿಡುವುದೇ ಇಲ್ಲ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿಯ ನೋಡಲ್ಲಿ ಯಾರು ಅರಿಯದಲ್ಲಿ ಇಲ್ಲಯೋಗಿ ಲೋಕದ ಜಮನಿಯೋ ಏನನ್ನು ಬಯಸದೆ ಅರಿತವರಿಗೆ ಕುಡಿದವರು ತಾಗಿದ್ದಾರೆ ಏಕಿಲ ಕುಲಗಳ ಕರಡಿಗೆ ಜನ್ಮ ಏಕಿಲ ಕುಲಗಳ ಕರಡಿಗೆ ಕರ್ಮ ಏಕಿಲ ಮೇಲೆ ನಿಂತಿದೆ ಧರ್ಮ ಏಕಿಲ ಮೇಲೆ ನಿಂತಿದೆ ಧರ್ಮ ಕೊಡುವ ಯೋಗಿಯ ನೋಡಲ್ಲಿ 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 ಕೊಡುವ ಯೋಗಿಯ ನೋಡಲ್ಲಿ. ಈಗ ನಮ್ಮ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಶ್ರೀ ಎಲ್ಲರೂ ಕೂಡ ಸಾಧ್ಯವಾದ
ತಿಂದ್ರೆ ಒಳ್ಳೆಯದು ಅನಿಸ್ತದೆ. ಕನ್ನಡಾಂಬೆಗೆ ಒಂದು ನಮನವನ್ನ ಸಲ್ಲಿಸುವ ಜೊತೆಗೆ ಇಷ್ಟೊಂದು ಬೃಹದಾಕಾರದ ಒಂದು ಕಾರ್ಯಕ್ರಮವನ್ನ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುತ್ತಿರುವಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಾವು ಶುಭವನ್ನ ಹಾರೈಸೋಣ.